ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಇದು ಹೊಸ ಪಠ್ಯ ಪುಸ್ತಕ. ಇದರೊಳಗಡೆ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಒಂದು ಚಾಪ್ಟರ್ನ ಕಂಡುಹಿಡಿಯಿರಿ ಪೇಜ್ ನಂಬರ್ 88ರಲ್ಲಿರುವಂತಹ ಕಂಡುಹಿಡಿಯರನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಚಾಪ್ಟರ್ ನಂಬರ್ 5 ಅಪ್ಲೋಡ್ ಆಗಿದೆ. ಸೊ ಅದನ್ನು ಸಹ ನೀವು ವೀಕ್ಷಿಸಬಹುದು. ಸೊ ಬನ್ನಿ ನೋಡೋಣ, ಕಂಡುಹಿಡಿಯಿರಿ. ಸೊ ಇಲ್ಲಿ ಆಲ್ರೆಡಿ ನಾವು ಈ ಒಂದು ಚಾಪ್ಟರ್ನ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ. ಆ ವಿಡಿಯೋನ ನೋಡ್ಕೊಂಡು ಬಂದು ನೆಕ್ಸ್ಟ್ ಈ ಒಂದು ಕಂಡುಹಿಡಿಯಿರಿ ಅಟೆಂಡ್ ಮಾಡಿ. ಇವುಗಳ ಸುತ್ತಳತೆಯ ಸೂತ್ರಗಳನ್ನು ಬರೀರಿ. ಓಕೆ, ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜ. ಸೊ ಬನ್ನಿ ನೋಡೋಣ, ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜ ಅಂತ ಅಂದರೆ ಇದೊಂದು ಸಮಬಾಹು ತ್ರಿಭುಜ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಒಂದನೇದಕ್ಕೆ ಆನ್ಸರ್ ಸುತ್ತಳತೆಯನ್ನು ಕಂಡುಹಿಡಬೇಕಂತೆ. ಸುತ್ತಳತೆ ಈಸ್ ಈಕ್ವಲ್ ಟು ಮೊದಲನೇದಕ್ಕೆ 3 ಇಂಟು ಬಾಹುವಿನ ಉದ್ದ. ಓಕೆ, ಎಲ್ಲ ಬಾಹುಗಳು ಸಮವಾಗಿರುತ್ತೀವಲ್ವಾ. ಸೊ ಸಮವಾಗಿರುವ ತ್ರಿಭುಜ ಅಂತಂದರೆ 3 ಇಂಟು ಬಾಹುವಿನ ಉದ್ದ. ಓಕೆ ಫೈನ್. ಒಂದು ವೇಳೆ ಸಮ ಇಲ್ಲ ಅಂತಂದರೆ a + b + c ಮಾಡ್ತೇವೆ ನಾವು. ಬಟ್ ನೆಕ್ಸ್ಟ್ ನೋಡೋಣ, ಒಂದು ನಿಯಮಿತ ಪಂಚಭುಜಾಕೃತಿ ಕಳೆದ ವರ್ಷ ಕಲಿತಂತೆ ಎಲ್ಲ ಬಾಹುಗಳ ಮತ್ತು ಕೋನದ ಅಳತೆಗಳು ಸಮವಾಗಿವೆ ಎಂಬುದನ್ನು ಸೂಚಿಸಲು ನಾವು ಹೌದು ನಿಯಮಿತ ಅನ್ನೋ ಪದವನ್ನು ಬಳಸ್ತೇವೆ. ಹೌದು, ಲಾಸ್ಟ್ ಇಯರ್ ನಿಯಮಿತ ಅನ್ನೋ ಒಂದು ಪದ ನಮಗೆ ಚಿರಪರಿಚಿತವಾಗಿದೆ. ನಿಯಮಿತ ಅಂತಂದರೆ ಒಂದು ನಿಯಮಿತ ಅನ್ನೋ ವರ್ಡ್ ಬಂದ್ಬಿಡ್ತು ಅಂತಂದರೆ ಈ ಪಂಚಭುಜಾಕೃತಿ ಆಗಿರ್ಬೋದು, ಅದು ಯಾವುದೇ ಆಕೃತಿ ಆಗಿರ್ಬೋದು, ಅದರ ಬಾಹುಗಳು ಮತ್ತು ಕೋನದ ಅಳತೆಗಳು ಸಮವಾಗಿದೆ ಅನ್ನೋದು ಅಂಡರ್ಸ್ಟುಡ್. ಓಕೆ ಫೈನ್. ಹಾಗಾದರೆ ನೆಕ್ಸ್ಟ್ ಎರಡನೇದಾಗಿ ಸುತ್ತಳತೆ. ಪಂಚಭುಜಾಕೃತಿ ಅಂತಂದರೆ ಎಷ್ಟು ಬಾಹುಗಳಿರುತ್ತೆ? 5 ಇಂಟು ಬಾಹುವಿನ ಉದ್ದ. ಎಲ್ಲ ಬಾಹುಗಳು ಸಮ ಅಲ್ವಾ, ನಿಯಮಿತ ಅಲ್ವಾ, ಹಾಗಾಗ್ಬಿಟ್ಟು 5 ಇಂಟು ಬಾಹುವಿನ ಉದ್ದ. ಸಿ ನೋಡೋಣ, ಒಂದು ನಿಯಮಿತ ಷಡ್ಭುಜಾಕೃತಿ. ಮತ್ತೆ ಇಲ್ಲಿ ನಿಯಮಿತ ಅನ್ನೋ ವರ್ಡ್ ಇದೆ. ಸೊ ಮತ್ತೆ ಎಲ್ಲ ಬಾಹುಗಳು ಕೋನಗಳು ಸಮ. ಹಾಗಾಗ್ಬಿಟ್ಟು ಸುತ್ತಳತೆ ನಾವು ಮಾಡ್ತಾ ಇದ್ದೀವಿ, ನಮಗೆ ಬಾಹುಗಳು ಸಿಕ್ಕಿದ್ರೆ ಸಾಕು. ಷಡ್ಭುಜಾಕೃತಿ ಅಂತ ಅಂದರೆ 6 ಬಾಹುಗಳು ಇರುವ ಆಕೃತಿ. 6 ಇಂಟು ಬಾಹುವಿನ ಉದ್ದ. ಸೊ ಇದಿಷ್ಟು ಬರೆದ್ರೆ ಆಯಿತು ಅವುಗಳ ಸೂತ್ರಗಳು. ನೆಕ್ಸ್ಟ್ ಎರಡನೇ ಕ್ವಶನ್ ಅನ್ನು ನೋಡೋಣ. ಮುನಿರತ್ನನ ಬಳಿ 20 ಮೀಟರ್ ಉದ್ದದ ಪೈಪ್ ಇದೆ. ಎಷ್ಟು ಮೀಟರ್ ಪೈಪ್ ಇದೆ? 20 ಮೀಟರ್ ಉದ್ದದ ಪೈಪ್ ಇದೆ. ಆದರೆ ಅವನಿಗೆ ತನ್ನ ತೋಟಕ್ಕೆ ಉದ್ದದ ನೀರಿನ ಪೈಪ್ ಬೇಕು. ಇನ್ನೂ ಹೆಚ್ಚಿನ ಉದ್ದ ಇರುವಂಥ ಪೈಪ್ ಬೇಕಂತೆ. ಅವನು ಅದೇ ಪೈಪ್ಗೆ ಸ್ವಲ್ಪ ಉದ್ದದ ಮತ್ತೊಂದು ಪೈಪನ್ನು ಸೇರಿಸ್ತಾನೆ. 20 ಮೀಟರ್ ಇತ್ತಾ, ಬಟ್ ಅಲ್ಲಿಗೆ ರೀಚ್ ಆಗುವಂಥದ್ದು ಇನ್ನೊಂದು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಇನ್ನೊಂದು ಪೈಪ್ನ ಉದ್ದವನ್ನು ಮೀಟರ್ಗಳಲ್ಲಿ ಪ್ರತಿನಿಧಿಸಲು ಅಕ್ಷರ ಸಂಖ್ಯೆ ಕೆ ಅಂತ ಹೇಳಿಬಿಟ್ಟು ಬಳಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೋಸ್ಕರ ನಾವು ಯಾವ ರೀತಿಯಾಗಿ ಬರಿಬೇಕು ಅಂತಂದರೆ ಇಲ್ಲಿ ಉಕ್ತಿ. ಸೊ ಫಸ್ಟ್ ಏನು, ಪೈಪ್ನ ಉದ್ದ ಎಷ್ಟಿದೆ? ಪೈಪ್ನ ಉದ್ದ 20 ಮೀಟರ್ ಇದೆ. ಜೋಡಿಸಿದ ಪೈಪ್ನ ಉದ್ದ ಗೊತ್ತಿಲ್ಲ ನಮಗೆ. ಸೊ ಅವರು ಅದನ್ನು ಪೈಪ್ನ ಉದ್ದ ಎಷ್ಟಿದೆ ಅವ್ರು ಕೊಟ್ಟಿದ್ದಾರೆ, ಕೆ ಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನು ಕೆ ಮೀಟರ್, ಕೆ ಇಂದ ಅವ್ರು ಹಾಗಾದರೆ ಇದಕ್ಕೆ ಉಕ್ತಿಯನ್ನು ಬರೀರಿ ಅಂದಾಗ 20 + ಕೆ ಅದೆಷ್ಟು ಗೊತ್ತಿಲ್ಲ. 5 ಮೀಟರ್ ಆದರೆ 20 + 5, 10 ಇದ್ರೆ 20 + 10, ಈ ರೀತಿಯಾಗಿ 20 + ಕೆ ಮೀಟರಲ್ಲಿ ಬರಿಬೇಕು. ಇದನ್ನು ಬ್ರಾಕೆಟಲ್ಲಿ ಬರಿಬೇಕು. ಇಲ್ಲ ಅಂತ ಅಂದರೆ ಇದು ಸಹ ಉಕ್ತಿಯ ಭಾಗ ಆಗುತ್ತೆ. ಅಂತ ಅಂದರೆ ಆಲ್ರೆಡಿ ನಾವು ಇಂಗ್ಲೀಷ್ನ ಲೆಟರ್ಸ್ಗಳನ್ನು ಬಳಸ್ತಾ ಇದ್ದೀವಲ್ವಾ ಉಕ್ತಿಯಲ್ಲಿ, ಹಾಗಾಗಿಬಿಟ್ಟು ಅದನ್ನು ಅದಕ್ಕೆ ಸೇರಿಬಿಡುತ್ತೆ. ಹಾಗಾದರೆ ಇದು ಎಮ್ ಯಾವುದನ್ನು ಸೂಚಿಸುತ್ತೆ ಅನ್ಬೋದು? ಎಮ್ ಅನ್ನೋದು ಮೀಟರ್, 20 ಮೀಟರ್ ಇದೆಯಲ್ವಾ. ಸೊ ಆ ರೀತಿ ಇದು ಒಂದು ಯೂನಿಟ್. ಓಕೆ, ಮೀಟರಲ್ಲಿ ಹೇಳ್ತಾ ಇದ್ವಿ. 20 + ಕೆ ಮೀಟರ್ ಬೇಕಾಗತ್ತೆ ಅಂತ ಹೇಳಿ, ಆಗತ್ತೆ ಕಂಪ್ಲೀಟ್ ಟೋಟಲ್ಲು ಅಂತ ಹೇಳಿ. ನೆಕ್ಸ್ಟ್ ಮೂರನೇದು ನೋಡೋಣ. ಸೊ ಮೂರನೇ ಲೆಕ್ಕದಲ್ಲಿ 100 ರೂಪಾಯಿ, 20 ರೂಪಾಯಿ, 5 ರೂಪಾಯಿ ನೋಟುಗಳ ಸಂಖ್ಯೆ ಮುಂದೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಇದ್ದರೆ ಕೃತಿಕಾ ಬಳಿ ಇರುವ ಒಟ್ಟು ಮೊತ್ತ ಎಷ್ಟು? ಕೋಷ್ಟಕವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್, ಇದನ್ನು ನೋಡೋಣ. ಓಕೆ ಫೈನ್. 100 ರೂಪಾಯಿ ನೋಟ್ಗಳ ಸಂಖ್ಯೆ ಎಷ್ಟಿದೆಯಂತೆ? 3 ಇದೆಯಂತೆ. ಸೊ ಬರೀರಿ 3 ಇಂಟು 100. 100 ರೂಪಾಯಿಯ 3 ನೋಟುಗಳಿದ್ದಾವೆ. ಪ್ಲಸ್ 20 ರೂಪಾಯಿಯ 5 ನೋಟ್ಗಳಿದ್ದಾವೆ. 5 ಇಂಟು 20 ಪ್ಲಸ್ 5 ರೂಪಾಯಿ ನೋಟ್ಗಳ ಸಂಖ್ಯೆ 6 ಇದೆ. ಅಂದರೆ ಎಷ್ಟಿದೆ? 6 5 ರೂಪಾಯಿಯ 6 ನೋಟ್ಗಳಿದೆ. ಅಥವಾ 5 ಇಂಟು 6 ಅಂತಲೂ ಬರೀಬಹುದು ನೀವು. ಓಕೆ, ಮತ್ತೊಂದು ಸಲ ಹೇಳ್ತೇನೆ. 100 ರೂಪಾಯಿಯ 3 ನೋಟ್ಗಳಿದೆ.
20 ರೂಪಾಯಿಯ 5 ನೋಟುಗಳಿದೆ, 5 ರೂಪಾಯಿಯ 6 ನೋಟ್ಗಳಿದೆ, ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನು 3 × 100 300 ಪ್ಲಸ್ 5 2 10 100 ಪ್ಲಸ್ 6 5 30. ಟೋಟಲ್ ಎಷ್ಟಾಯಿತು? 300 100 400 430. ಓಕೆ, ಒಟ್ಟು ಮೊತ್ತನೂ ಹೇಳಿದ್ದಾರೆ ಅವರು. ಬೀಜೋಕ್ತಿ ಬರಿಬೇಕು ಪ್ಲಸ್ ಒಟ್ಟು ಮೊತ್ತನೂ ಬರೀಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಅವರು ಬೀಜೋಕ್ತಿ ಮತ್ತು ಒಟ್ಟು ಮೊತ್ತ ಕೊಟ್ಟಿದ್ದಾರೆ. ಹಾಗಾದರೆ ಏನು ನೋಟು? 100 ರೂಪಾಯಿ ಎಷ್ಟು ನೋಟು? 6 ನೋಟು ತುಂಬಿಡಿ. 20 ರೂಪಾಯ 4 ನೋಟು, 5 ರೂಪಾಯ 3 ನೋಟು. ಓಕೆ, ಟೋಟಲ್ ಅವರು ಡೈರೆಕ್ಟಾಗಿ 695 ಅಂತ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ 8 4 Z ಅಂತ ಕೊಟ್ಟಿದ್ದಾರೆ. ಅದಿಲ್ಲ ಅಂತ ಅಂದರೂ ಸಹ ಅಕ್ಷರಗಳಲ್ಲಿದ್ದರೆ ಅದನ್ನು ಸಹ ನಾವು ಮೆನ್ಷನ್ ಮಾಡಬೇಕು. 100 ರೂಪಾಯ 8 ನೋಟುಗಳು. ಓಕೆ ಫೈನ್. 20 ರೂಪಾಯ 4 ನೋಟುಗಳು. ಓಕೆ, 5 ರೂಪಾಯ Z ನೋಟುಗಳು ಗೊತ್ತಿಲ್ಲ ನಮಗೆ, ಹಾಗಾಗಿಬಿಟ್ಟು ಅಕ್ಷರಗಳಲ್ಲೇ ಕೊಟ್ಟೆ, ಅದನ್ನೇ ಮಾಡೋಣ. 5 ರೂಪಾಯ Z ನೋಟುಗಳು. ಓಕೆ, ಇದನ್ನು ಗುಣಿಸಿದಾಗ 800 4 2 8 80 ಪ್ಲಸ್ 5 × Z ಅಂದರೆ 5Z. ಓಕೆ, ಅದನ್ನು ಸೇರಿಸಿ ಬರೆದ್ರೆ ಆಯ್ತು. 5Z, 5 ಪ್ಲಸ್ Z ಅಲ್ಲ, 5 × Z 5Z. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಕೂಡಿಸೋದು? ಈ 2 ಸಂಖ್ಯೆಗಳಲ್ಲಿದೆ, ಅದನ್ನು ಹಾಗೆ ಕೂಡಿಸಿ. 880 ಪ್ಲಸ್ ಇದನ್ನು ಕೂಡ್ಸೋಕ್ಕೆ ಬರಲ್ಲ, ಅನ್ನೋನ್ ವ್ಯಾಲ್ಯೂ ಅಲ್ವಾ, 5Z ಅಂತ ಪ್ಲಸ್ 5Z ಅಂತ ಹೇಳಿಬಿಟ್ಟು ಬರೆದ್ರೆ ಆಯಿತು. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆ ಫೈನ್. ನೆಕ್ಸ್ಟ್ 880 ಪ್ಲಸ್ 5Z. ನೆಕ್ಸ್ಟ್ ಬರೋಣ. ಇಲ್ಲಿ ಎಲ್ಲವೂ ಸಹ ಅಕ್ಷರಗಳಲ್ಲೇ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ಬರೀತೀರಾ? 100 ರೂಪಾಯ X ನೋಟುಗಳು 100, ಈ ರೀತಿಯಾಗೂ ಬರಿಬೋದು ನೀವು. 100 ರೂಪಾಯ X ನೋಟುಗಳು ಪ್ಲಸ್ 20 ರೂಪಾಯ Y ನೋಟುಗಳು ಪ್ಲಸ್ 5 ರೂಪಾಯ Z ನೋಟುಗಳು. ಓಕೆ, ಇದನ್ನು ಬರೀತೀರಾ? ಇಂಟು ತೆಗೆದುಬಿಟ್ಟು 100X ಪ್ಲಸ್ 20Y ಪ್ಲಸ್ 5Z. ಯಾವುದನ್ನು ಸಹ ಕೂಡೋಕ್ಕೆ ಬರಲ್ಲ, ಹಾಗೆ ಇಡ್ತೇವೆ ನಾವು. ನೆಕ್ಸ್ಟ್, ವೆಂಕಟಲಕ್ಷ್ಮಿ ಹಿಟ್ಟಿನ ಗಿರಣಿಯನ್ನು ಹೊಂದಿದ್ದಾರೆ. ರೋಲರ್ ಮಿಲ್ ಚಾಲನೆಗೆ ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾಲನೆ ಆದರೆ ಪ್ರತಿ kg ಧಾನ್ಯವನ್ನು ಹಿಟ್ಟು ಮಾಡಲು 8 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಯಂತ್ರವು ಆರಂಭದಲ್ಲಿ ಆಫ್ ಆಗಿದೆ ಎಂದು ಊಹಿಸಿಕೊಂಡು ಮುಂದೆ ನೀಡಿರುವ ಯಾವ ಬೀಜೋಕ್ತಿಯು Y kg ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯವನ್ನು ವಿವರಿಸ್ತದೆ. ಸೊ ಇಲ್ಲಿ 5 ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಸಪ್ರೇಟಾಗಿ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳೋಣಂತೆ. ಎಷ್ಟನೇ ಕ್ವಶನು? 4ನೇ ಕ್ವಶನ್. ಓಕೆ, 4ನೇ ಕ್ವಶನಿಗೆ ನಾವೇನು ಯಂತ್ರ ಪ್ರಾರಂಭಿಸಲು ಬೇಕಾಗುವ ಸಮಯ ಅಂತ ಬರೆಯೋಣ. ಫಸ್ಟು ಯಂತ್ರವನ್ನು ಪ್ರಾರಂಭಿಸಲು ಬೇಕಾಗುವ ಸಮಯ ಎಷ್ಟಂತೆ? 10 ಸೆಕೆಂಡ್ಗಳಂತೆ. ಅಂತ ಬರೀತೀವಿ. ಓಕೆ, ಹಾಗಾದರೆ 1 kg ಧಾನ್ಯವನ್ನು ಪುಡಿ ಮಾಡಲು ಬೇಕಾಗುವ ಸಮಯ, ಧಾನ್ಯವನ್ನು ಪುಡಿ ಮಾಡಲು ಬೇಕಾಗುವ ಸಮಯ ಎಷ್ಟಂತೆ? 8 ಸೆಕೆಂಡುಗಳು ಅಂತೆ. ಓಕೆ ಫೈನ್. ಹಾಗಾದರೆ ಧಾನ್ಯದ ಪ್ರಮಾಣ ಏನು ಹೇಳಿದ್ದಾರೆ ಅವರು? ಧಾನ್ಯದ ಪ್ರಮಾಣ Y kg ಅಂತ ಹೇಳಿದ್ದಾರೆ. ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ, Y kg. ಹಾಗಾದರೆ ಕೊನೆಗೆ Y kg ಧಾನ್ಯವನ್ನು ಪುಡಿ ಮಾಡಲು ತೆಗೆದುಕೊಳ್ಳುವ ಒಟ್ಟು ಸಮಯ ಕೇಳಿದ್ದಾರೆ. ಎಷ್ಟು kg ಗೊತ್ತಿಲ್ಲ. Y kg ಧಾನ್ಯವನ್ನು ಪುಡಿ ಮಾಡಲು ಬೇಕಾಗುವ ಒಟ್ಟು ಸಮಯ ಎಷ್ಟು? ಫಸ್ಟು 10 ಸೆಕೆಂಡು ಬೇಕು ಮಿಷಿನ್ ಸ್ಟಾರ್ಟ್ ಆಗೋಕ್ಕೆ. ಅದಾದಮೇಲೆ ನೆಕ್ಸ್ಟು 1 kg ಧಾನ್ಯ ಗ್ರೈಂಡ್ ಮಾಡೋಕ್ಕೆ 8 ಸೆಕೆಂಡ್ ಬೇಕು. ಹಾಗಾದರೆ Y kg ಅಂತ ಅಂದರೆ 8Y. ಆ kg ಎಷ್ಟಿದೆಯೋ ಅದನ್ನು 8ರಿಂದ ಗುಣಿಸಿದ್ರೆ ಆಗುತ್ತೆ. ಅದನ್ನು ನಾವು ಸೆಕೆಂಡಲ್ಲಿ ಬರೆದ್ರೆ ಆಯಿತು. 10 + 8Y ಸೆಕೆಂಡ್. ಓಕೆ, ನೆಕ್ಸ್ಟ್ 10 + 8Y ಸೆಕೆಂಡ್. ಅದು ಎಲ್ಲಿದೆ ಅಂತ ನೋಡಬೇಕು. ಇಲ್ಲೆಲ್ಲ ಪ್ಲಸ್ ಇದೆ, ಅದು ಬರಲ್ಲ. 10 + 8 × Y ಇದೆ, ಇಲ್ಲ. ಸೊ ಇದು ಗೊತ್ತು, Y ಇದ್ದರೆ ಇದು ಎರಡಕ್ಕೂ ಸಹ ಗುಣಿಸ್ಬೇಕು ಅಂತ ಹೇಳಿ 10 ಇಂಟು ಎಲ್ಲ ಇಂಟು ಇದೆ. 10 + 8 × Y ಇಲ್ಲಿದೆ ನೋಡಿ ಎಕ್ಸ್ಪ್ರೆಷನ್, ಇದರ ಒಂದು ಉಕ್ತಿ. ಸೊ ಇದು ಸರಿಯಾದ ಉತ್ತರ. ಲಾಸ್ಟ್ ಒಂದೊಂದು ಸಹ ಆಗೋದಿಲ್ಲ. ನೆಕ್ಸ್ಟ್, ನಿಮ್ಮ ಆಯ್ಕೆಯ ಅಕ್ಷರಗಳನ್ನು ಬಳಸಿ ಬೀಜೋಕ್ತಿಗಳನ್ನು ಬರೆಯಿರಿ. ನಿಮ್ಮ ಆಯ್ಕೆ ಅಕ್ಷರ ಅಂತಂದರೆ ಈಗ ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ
ಒಂದು ಸಂಖ್ಯೆಗಿಂತ 5 ಹೆಚ್ಚು. ಅಂದರೆ ನಮಗೆ ಗೊತ್ತಿಲ್ಲ ಯಾವ ಒಂದು ಅದು ಅಕ್ಷರ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಆ ಅಕ್ಷರ ಎಕ್ಸ್ ಅಂದ್ಕೊಳ್ಳೋಣ ನಾವು. ನೀವು ಯಾವುದಾದ್ರೂ ಅಕ್ಷರವನ್ನು ತೊಗೊಬೋದು, ಎಮ್ಮು ಎನ್ನು ಯಾವುದಾದ್ರೂ ಅಕ್ಷರವನ್ನು ತೊಗೊಳ್ಬೋದು. ಆ ಒಂದು ಸಂಖ್ಯೆಗಿಂತ 5 ಹೆಚ್ಚು ಅಂತ ಅಂದರೆ x+5 ಅಷ್ಟೇ. ನೆಕ್ಸ್ಟ್ ಒಂದು ಸಂಖ್ಯೆಗಿಂತ 4 ಕಡಿಮೆ, ಆ ಸಂಖ್ಯೆಗಿಂತ 4 ಕಡಿಮೆ ಅಂದರೆ, ಕಡಿಮೆ ಅಂತ ಅಂದರೆ ನಾನು ಹೇಳಿದ್ದೆ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಮೊದಲನೇ ಪಾರ್ಟಲ್ಲಿ, ಕಡಿಮೆ ಅಂದರೆ ಮೈನಸ್ ಆಗಬೇಕು, ಹೆಚ್ಚು ಅಂದರೆ ಪ್ಲಸ್ ಆಗಬೇಕು ಅಂತ. ಒಂದು ಸಂಖ್ಯೆಯು 13ರಷ್ಟಕ್ಕಿಂತ 2 ಕಡಿಮೆ, ಆ ಸಂಖ್ಯೆಯ 13ರಷ್ಟು ಅಂತ ಅಂದರೆ, ರಷ್ಟು ಅಂತ ಅಂದರೆ ಅಲ್ಲಿ ಇಂಟು ಬಂದಿದೆ ಅಂತ, ಇದು ಎಕ್ಸ್ ಇದು. ಓಕೆ, 13 ಇಂಟು ಎಕ್ಸ್ ಅಂದರೆ 13x, ಕಡಿಮೆ ಅಂದರೆ -2. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ಸಂಖ್ಯೆಯ 2ರಷ್ಟಕ್ಕಿಂತ 13 ಕಡಿಮೆ, ಆ ಸಂಖ್ಯೆ ಗೊತ್ತಿಲ್ಲ, 2ರಷ್ಟಕ್ಕಿಂತ 2x -13 ಕಡಿಮೆ. ಓಕೆ ಫೈನ್. ಈ ಒಂದು ಇದಕ್ಕೆ ಎಷ್ಟು ಚೇಂಜ್ ಇದೆ ನೋಡಿ. ಒಂದು ಸಂಖ್ಯೆಯ 13ರಷ್ಟಕ್ಕಿಂತ 2 ಕಡಿಮೆ, 13ರಷ್ಟಕ್ಕಿಂತ 2 ಕಡಿಮೆ, 2ರಷ್ಟಕ್ಕಿಂತ 13 ಕಡಿಮೆ, ಈ ರೀತಿಯಾಗಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನು ಬರೆಯಿರಿ. ಓಕೆ, ನಾವೀಗ ಬೀಜೋಕ್ತಿ ಕೊಟ್ಟಿದ್ದಾರೆ, ಸನ್ನಿವೇಶ. ಇಲ್ಲಿ ಆ್ಯಕ್ಚುಲಿ ಸನ್ನಿವೇಶ ಇತ್ತು, ಅದಕ್ಕೆ ಬೀಜೋಕ್ತಿಯನ್ನು ಬರೆದ್ವಿ. ಇಲ್ಲಿ ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೊಂದು ಸನ್ನಿವೇಶವನ್ನು ಬರಿಬೇಕಂತೆ. ಫಸ್ಟ್ನೇದಕ್ಕೆ 6ನೇದಕ್ಕೆ a 8 ಇಂಟು ಎಕ್ಸ್ ಪ್ಲಸ್ 3 ಇಂಟು ವೈ ಅಂತ ಕೊಟ್ಟಿದ್ದಾರಲ್ವಾ. ಸೊ ಏನು ಬರೆಯೋಣ ನಾವು? ಎಕ್ಸ್ನ 8 ಪಟ್ಟು, ಎಕ್ಸ್ನ 8 ಪಟ್ಟು ಸಿಂಪಲ್ಲಾಗಿ ಬರೆದು ಬಿಡೋಣ, ಪಟ್ಟು, ಮತ್ತು ವೈನ 3 ಪಟ್ಟು, 3 ಪಟ್ಟುಗಳ ಏನಿದೆ ಮಧ್ಯಕ್ಕೆ? ಮೊತ್ತ ಇದೆ, ಪಟ್ಟುಗಳ ಮೊತ್ತ. ಓಕೆ, ನೆಕ್ಸ್ಟ್ ಬಿ ಏನಿದೆ? 15 ಇಂಟು ಜೆ -2 ಇಂಟು ಕೆ. ಓಕೆ ಫೈನ್. 15 ಇಂಟು ಜೆ ಮೈನಸ್, ಪದಗಳನ್ನು ಆಲ್ರೆಡಿ ನಾವು ಹಿಂದಿನ ಒಂದು ಚಾಪ್ಟರಲ್ಲಿ ನೋಡಿದ್ವಿ, ಯಾವ ರೀತಿ ಇದೊಂದು ಪದ ಇದೊಂದು ಪದ ಅಂತ ಹೇಳಿ. ಸೊ ಅರ್ಥ ಆಗಿಬಿಟ್ಟಿದೆ ನಮಗಿಲ್ಲಿ ಮೈನಸ್ ಇದೆ. ಸೊ ಇದೊಂದು ಪದ ಇದೊಂದು ಪದ, ಹಾಗಾದರೆ ಇದಕ್ಕೂ ಒಂದು ಸನ್ನಿವೇಶ, ಇದಕ್ಕೂ ಒಂದು ಸನ್ನಿವೇಶ ಬರಿಬೇಕಾಗತ್ತೆ. ಸನ್ನಿವೇಶ ಅಂತ ಅಂದರೆ ಈಗ ಏನಾದರೂ ಹೀಗೆ ಸ್ಟೋರಿ ಬರಿತೀವಲ್ಲೋ ಅದೇ ರೀತಿ. 15 ಪಟ್ಟು ಜೆ ಇಂದ 2 ಪಟ್ಟು ಕೆಯನ್ನು ಕಳೆಯಿರಿ. ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ನಾನು, ಹಾಗಾಗಿಬಿಟ್ಟು ಇದನ್ನು ಬರೆದ್ರೆ ಆಯ್ತು, ಸಿಂಪಲ್. ನೆಕ್ಸ್ಟ್ ನೋಡೋಣ 7ನೇ ಕ್ವಶನ್. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ ದಿನಾಂಕಗಳನ್ನು ಪೂರ್ಣವಾಗಿ ಹೊಂದಿರುವ 2 ಇಂಟು 3 ಗ್ರಿಡ್ಡನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ಇಲ್ಲಿ ಏನು ರೌಂಡ್ ಮಾಡಿದಾರಲ್ವ ಅದನ್ನು 2 ಇಂಟು 3, 2 ರೋಸ್ 3 ಕಾಲಮ್ಸು ಅಂತ ಹೇಳಿ. ಓಕೆ, ತಳಭಾಗದ ಮಧ್ಯದ ಕೋಶವು ದಿನಾಂಕ W ಹೊಂದಿದರೆ ಖಾಲಿ ಕೋಶದಲ್ಲಿನ ದಿನಾಂಕಗಳು ನೋಡಿ. ಇಲ್ಲಿ ನೋಡಿ 20 ಅಂತ ಅಂದರೆ W ಅಂತ ಹೇಳಿಬಿಟ್ಟು ಇದೇ ಬಾಕ್ಸನ್ನು ಇಲ್ಲಿ ಪಕ್ಕಕ್ಕೆ ಝೂಮ್ ಮಾಡಿ ಇಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಮಧ್ಯ ಅಂತ ಅಂದರೆ ಇಲ್ಲಿ 20 ಇದೆ ಅಂತ ಹೇಳಿ, 20 ಇದೆ ಅಂತ ಅಂದರೆ ಇಲ್ಲೆಷ್ಟಿದೆ? 20ಕ್ಕಿಂತ 1 ಕಡಿಮೆ ಇದೆ ಅಂದರೆ 19 ಇದೆ. ಇಲ್ಲೆಷ್ಟಿದೆ? 21 ಇದೆಯಲ್ವಾ, 20ಕ್ಕಿಂತ 1 ಜಾಸ್ತಿ ಇದೆ. ಇಷ್ಟೇ ಎಕ್ಸ್ಪ್ರೆಷನ್. ಇದರ ಒಂದು ಬೀಜೋಕ್ತಿ ಬರೀರಿ ಅಂದರೆ W+1 21 ಆಗುತ್ತೆ. ಸೊ ಓಕೆ, ಇದನ್ನು ನಿಮಗೆ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಗೊತ್ತಿರಲಿ ಅಂತ ಕೊಟ್ಟೆ. ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ. 20 ಮೇಲೆ ಎಷ್ಟಿದೆ? 13 ಇದೆ. 13 ಇದೆ ಅಂತ ಅಂದರೆ 7 ಕಡಿಮೆ ಇದೆಯಲ್ವಾ. 1 2 3 4 5 6 7, 7 ಕಡಿಮೆ ಇದೆ ಅಂತಂದರೆ W-7. ಓಕೆ ಫೈನ್. ಹಾಗಾದರೆ ಅದರ ಹಿಂದಿಂದೆಷ್ಟು? ಇನ್ನೂ ಒಂದು ಕಡಿಮೆ ಆಗುತ್ತೆ, W-8. ಅದ್ರ ಮುಂದಿಂದೆಷ್ಟು? W-6. ಅಂದರೆ ಇದು 13 ಆಗುತ್ತೆ, ಇದು 14 ಆಗುತ್ತೆ, ಇದು 12 ಆಗುತ್ತೆ. ಅದು 20 ಅಂತ W ಅಂತ ಅಂದರೆ ಆ 20ರಲ್ಲಿ 7 ಕಳೆದ್ರೆ 13, 20ರಲ್ಲಿ 6 ಕಳೆದ್ರೆ 14, 20ರಲ್ಲಿ 8 ಕಳೆದ್ರೆ 12. ಈ ರೀತಿಯಾಗಿ ಅವರು ಬೀಜೋಕ್ತಿಗಳನ್ನು ಬರೆಯೋಕ್ಕೆ ಹೇಳಿದ್ದಾರೆ. ನಾವು ಯಾವುದೇ ಕ್ಯಾಲೆಂಡರ್ನ ತೊಗೊಂಡು ಯಾವ ರೀತಿಯಾಗಿ ಆದರೂ ಅದನ್ನು ಸಂಬಂಧ ಕಲ್ಪಿಸಿಕೊಂಡು ಬೀಜೋಕ್ತಿಯನ್ನು ಮಾಡ್ಬೋದು. ಇಲ್ಲಿಗೆ ಈ ಒಂದು ಪಾಠದ ಮೊದಲನೇ ಕಂಡುಹಿಡಿಯಿರಿ ಪೇಜ್ ನಂಬರ್ 88 ಮತ್ತು 89 ಕಂಪ್ಲೀಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಒಂದು ವಿಡಿಯೋ ಅರ್ಥ ಆಗಿದರೆ, ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.